ನಮಸ್ಕಾರ. ನಾವೆಲ್ಲರೂ ಚಿಕ್ಕಂದಿನಿಂದ ಕೇಳ್ಕೊಂಡ್ ಬಂದಿರೋ ಒಂದು ಕಥೆ ಇದೆಯಲ್ವಾ, ಸಿಂಹ ಮತ್ತು ಇಲಿಯ ಕಥೆ. ಬನ್ನಿ, ಇವತ್ತು ಆ ಸರಳವಾದ ಕಥೆಯನ್ನೇ ಮತ್ತೊಮ್ಮೆ ನೋಡೋಣ. ಅದು ನಮ್ಮ ಜೀವನಕ್ಕೆ ಎಷ್ಟು ದೊಡ್ಡ ಪಾಠ ಹೇಳ್ಕೊಡುತ್ತೆ ಅಂತ. ಸರಿ, ಮೊದಲು ನಮ್ಮ ಕಥೆಯ ಮುಖ್ಯ ಪಾತ್ರಗಳನ್ನ ನೋಡೋಣ. ಒಂದು ಕಡೆ ಕಾಡಿನ ರಾಜ, ಗಾಂಭೀರ್ಯ, ಹೆಮ್ಮೆ ಎಲ್ಲದಕ್ಕೂ ಅವನೇ ಸರಿ. ಇನ್ನೊಂದ್ ಕಡೆ ನೋಡಿದ್ರೆ ಪುಟಾಣಿ ಇಲಿ, ಸದಾ ಆಟ, ಚೇಷ್ಟೆ. ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ನೋಡಿ, ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇಡುತ್ತೆ. ಅದೇನಂದ್ರೆ, ದೊಡ್ಡದಾಗಿರೋದೇ ಶಕ್ತಿನಾ? ಅಂದ್ರೆ ಸೈಜ್ ದೊಡ್ಡದಿದ್ರೆ ಮಾತ್ರನಾ ಬಲ ಇರೋದು? ಈ ಪ್ರಶ್ನೆಯನ್ನು ಮನಸ್ಸಲ್ಲಿಟ್ಕೊಂಡು ಕಥೆಯೊಳಗೆ ಹೋಗೋಣ ಬನ್ನಿ. ನಮ್ಮ ಕಥೆ ಶುರುವಾಗೋದು ಒಂದು ದಟ್ಟವಾದ ಕಾಡಿನಲ್ಲಿ. ಅಬ್ಬಾ, ಎಂಥ ಕಾಡು ಅಂದ್ರೆ, ಅಲ್ಲಿ ಕಾಡಿನ ರಾಜ, ಒಂದು ಹೆಮ್ಮೆಯ ಸಿಂಹ, ಮಧ್ಯಾಹ್ನದ ಹೊತ್ತು ಆರಾಮವಾಗಿ ಮಲಗಿ ನಿದ್ದೆ ಮಾಡ್ತಾಯಿತ್ತು. ಅದೇ ಆ ಶಾಂತಿ ಜಾಸ್ತಿ ಹೊತ್ತೂ ಇರ್ಲಿಲ್ಲ. ಒಂದು ಸಣ್ಣ ಇಲಿ ಆಟದ ಹುರುಪಲ್ಲೇ ಎಲ್ಲವನ್ನೂ ಮರೆತು ಓಡಾಡ್ತಾ ಇತ್ತು. ಅದಕ್ಕೆ ಪಾಪ ತಾನ್ ಏನ್ ಮಾಡ್ತಾ ಇದೀನಿ ಅನ್ನೋ ಅರಿವೇ ಇರ್ಲಿಲ್ಲ. ನಿದ್ದೆಯಲ್ಲಿದ್ದ ಸಿಂಹದ ಮೈ ಮೇಲೇನೆ ಹತ್ತಿ ಓಡಾಡ್ಬಿಟ್ಟು. ಥಟ್ಟಂತ ನಿದ್ದೆಯಿಂದ ಎದ್ದ ಸಿಂಹಕ್ಕೆ ಸಿಟ್ಟು ನೆತ್ತಿಗೇರಿ ಹೋಯ್ತು. ಛೇ ಅಂತ ಆ ಪುಟ್ಟ ಇಲಿಯನ್ನ ಹಿಡಿದು ಭಯಂಕರವಾಗಿ ಗರ್ಜಿಸಿತು. ಅಬ್ಬಾ, ಅಷ್ಟು ದೊಡ್ಡ ಪ್ರಾಣಿಯ ಮುಂದೆ ಆ ಪುಟ್ಟ ಜೀವದ ಸ್ಥಿತಿ ಹೇಗಾಗಿರ್ಬೇಡ? ಸ್ವಲ್ಪ ಯೋಚ್ನೆ ಮಾಡಿ. ಸರಿ, ಈಗ ಸಾವೇ ಕಣ್ಮುಂದೆ ನಿಂತಿದೆ. ಆ ಪುಟ್ಟ ಇಲಿ ತನ್ನ ಪ್ರಾಣ ಉಳಿಸ್ಕೊಳಕ್ಕೆ ಏನ್ಮಾಡ್ತು? ದೀನವಾಗಿ ಬೇಡ್ಕೊಳಕ್ ಶುರು ಮಾಡ್ತು. ನೋಡಿ, ಇಲಿ ತನ್ನ ಜೀವ ಉಳಿಸ್ಕೊಳಕ್ ಹೇಳ್ತಾ ಇದೆ, ನನ್ನನ್ನ ಬಿಟ್ಬಿಡಿ, ನಾನು ಮುಂದೊಂದಿನ ನಿಮಗೆ ಸಹಾಯ ಮಾಡ್ತೀನಿ ಅಂತ. ಆದ್ರೆ ಸಿಂಹದಂತಹ ಬಲಾಢ್ಯ ಪ್ರಾಣಿಗೆ ಈ ಪುಟಾಣಿ ಇಲಿಯಿಂದ ಯಾವ ಸಹಾಯ ಸಿಗಕ್ಕಾಗುತ್ತೆ ಹೇಳಿ? ಸಿಂಹದ ರಿಯಾಕ್ಷನ್ ಹೇಗಿತ್ತು ಗೊತ್ತಾ? ಇಂಥ ಪುಟ್ಟ ಜೀವಿ ತನಗೆ ಸಹಾಯ ಮಾಡುತ್ತೆ ಅನ್ನೋ ಯೋಚನೆನೇ ಅದಕ್ಕೆ ತಮಾಷೆ ಅನ್ನಿಸ್ತು. ನೀನಾ ನನಗೆ ಸಹಾಯ ಮಾಡ್ತೀಯಾ ಹಹಹ ಅಂತ ಜೋರಾಗಿ ನಕ್ಕಬಿಡ್ತು. ಆದ್ರೂ ಸರಿ, ಕರುಣೆ ಬಂತು ಅನ್ಸುತ್ತೆ, ಸರಿ ಹೋಗು ಅಂತ ಬಿಟ್ಟುಬಿಡ್ತು. ಆದರೆ ಕೆಲವೇ ದಿನಗಳಲ್ಲಿ ಸಿಂಹದ ಆ ಆತ್ಮವಿಶ್ವಾಸಕ್ಕೆ ಒಂದು ದೊಡ್ಡ ಪೆಟ್ಟು ಬೀಳುತ್ತೆ. ಕಥೆ ಇಲ್ಲಿ ತಿರುವು ಪಡ್ಕೊಳುತ್ತೆ. ಕೆಲವು ದಿನಗಳ ನಂತರ ಆ ಬಲಶಾಲಿ ಸಿಂಹ ಬೇಟೆಗೆ ಅಂತ ಹೊರಟಿತ್ತು. ಆದ್ರೆ ಬೇಟೆಗಾರನೊಬ್ಬ ಹಾಕಿದ್ದ ಬಲವಾದ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು. ಅಯ್ಯೋ, ಎಷ್ಟೇ ಒದ್ದಾಡಿದ್ರೂ ಬಿಡಿಸ್ಕೊಳ್ಳೋಕಾಗ್ಲಿಲ್ಲ. ಅದರ ಘನ ಗಾಂಭೀರ್ಯ, ಅದರ ಶಕ್ತಿ ಎಲ್ಲವೂ ಆ ಬಲೆಯ ಮುಂದೆ ಶೂನ್ಯವಾಗಿತ್ತು. ಆ ಹೆಮ್ಮೆಯ ರಾಜ ಈಗ ತನ್ನೆಲ್ಲ ಶಕ್ತಿ ಕಳೆದುಕೊಂಡು ಸಹಾಯ ಸಹಾಯ ಅಂತ ಗರ್ಜಿಸೋಕೆ ಶುರು ಮಾಡ್ತು. ಆದ್ರೆ ಈ ಗರ್ಜನೆಯಲ್ಲಿ ಎಂದಿನ ಗತ್ತು ಇರ್ಲಿಲ್ಲ, ಬದಲಿಗೆ ಭಯ, ಅಸಹಾಯಕತೆ ತುಂಬಿತ್ತು. ಈಗ ಹೇಳಿ, ಈ ಸಂಪೂರ್ಣ ಅಸಹಾಯಕ ಸ್ಥಿತಿಯಲ್ಲಿ ಕಾಡಿನ ರಾಜನ ರಕ್ಷಣೆಗೆ ಯಾರ್ ಬರ್ಬಹುದು? ಅದರ ಸ್ವಂತ ಬಲವೇ ಈಗ ಅದಕ್ಕೆ ಕೈಕೊಟ್ಟಿದೆಯಲ್ಲ. ಸಿಂಹದ ಆ ನೋವಿನ ಕೂಗಿಗೆ ಉತ್ತರ ಯಾರು ಊಹಿಸದ ಒಂದು ಕಡೆಯಿಂದ ಬಂತು. ಹೌದು, ಸಿಂಹದ ಗರ್ಜನೆಯನ್ನು ಕೇಳಿದ್ದು ಅದೇ ಪುಟ್ಟ ಇಲಿ. ಅದು ತಕ್ಷಣವೇ ಆ ಜಾಗಕ್ಕೆ ಓಡಿಬಂದು, ಚಿಂತೆ ಮಾಡ್ಬೇಡಿ, ನಾನ್ ಸಹಾಯ ಮಾಡ್ತೀನಿ ಅಂತ ಧೈರ್ಯ ಹೇಳ್ತು. ನೋಡಿ, ತಾನು ಕೊಟ್ಟ ಮಾತನ್ನ ಅದು ಮರೆತಿರ್ಲಿಲ್ಲ. ಈ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಅದ್ಭುತವಾಗಿತ್ತು ಗೊತ್ತಾ? ಸಿಂಹದ ಬಲದಿಂದ ಏನೂ ಮಾಡೋಕಾಗ್ಲಿಲ್ವೋ ಅದನ್ನ ಇಲಿ ತನ್ನ ಚಿಕ್ಕ ಚೂಪಾದ ಹಲ್ಲುಗಳಿಂದ ಮಾಡಿ ತೋರಿಸ್ತು. ಒಂದೊಂದೇ ದಾರವನ್ನ ಕಟ್ ಮಾಡಿ ಕೊನೆಗೆ ಕಾಡಿನ ರಾಜನಿಗೆ ಬಿಡುಗಡೆ ತಂದ್ಕೊಡ್ತು. ಬಲೆಯಿಂದ ಹೊರಬಂದ ಆ ಸಿಂಹಕ್ಕೆ ಜೀವನದ ಒಂದು ದೊಡ್ಡ ಪಾಠದ ಅರಿವಾಯಿತು. ಬಲೆಯಿಂದ ಹೊರಬಂದ ಸಿಂಹ ಆ ಪುಟ್ಟ ಇಳಿಯ ಅದ್ಭುತ ಸಹಾಯವನ್ನ ಮನಸ್ಸಾರೆ ಒಪ್ಪುಕೊಂಡು, ತುಂಬಾ ಧನ್ಯವಾದಗಳು ಪುಟ್ಟ ಮಿತ್ರನೇ ಅಂತ ಹೇಳ್ತು. ಅದರ ಧ್ವನಿಯಲ್ಲಿ ಅಹಂಕಾರ ಇರ್ಲಿಲ್ಲ, ಬದಲಿಗೆ ನಿಜವಾದ ಗೌರವ ತುಂಬಿತ್ತು. ಅವಾಗ್ಲೇ ಸಿಂಹಕ್ಕೆ ಗೊತ್ತಾಗಿದ್ದು, ನಿಜವಾದ ಶಕ್ತಿಯಿರೋದು ದೇಹದ ಗಾತ್ರದಲ್ಲಲ್ಲ, ಬದಲಿಗೆ ದಯೆ, ಸ್ನೇಹ ಮತ್ತೆ ಕೃತಜ್ಞತೆಯಲ್ಲಿ ಅಂತ. ಹೌದು, ಇದು ಈ ಕಥೆಯ ಹೃದಯ ಭಾಗ. ಹಾಗಾಗಿ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠ ಏನು ಅಂದ್ರೆ, ಯಾವುದೇ ಸಹಾಯವನ್ನ, ಅದು ಎಷ್ಟೇ ಚಿಕ್ಕದಾಗಿ ಕಂಡ್ರೂ ಅದನ್ನ ಯಾವತ್ತೂ ಕಡೆಗಣಿಸಬಾರ್ದು. ಹೀಗೆ ಅಧಿಕಾರ ಮತ್ತು ಭಯದಿಂದ ಶುರುವಾದ ಸಂಬಂಧ ಕೊನೆಗೆ ಪರಸ್ಪರ ಗೌರವ ಮತ್ತು ಒಂದು ಅಪ್ಪಟ ಸ್ನೇಹವಾಗಿ ಬದಲಾಯಿತು. ಎಂಥ ಸುಂದರವಾದ ಅಂತ್ಯ ಅಲ್ವಾ? ಈ ಕಥೆ ನಮ್ಮನ್ನ ಒಂದು ಕೊನೆಯ ಯೋಚನೆಗೆ ತಳ್ಳುತ್ತೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವ್ ಗಮನಿಸದೇ ಇರೋ ಶಕ್ತಿಯ ಬೇರೆ ಬೇರೆ ರೂಪಗಳು ಯಾವ್ಯಾವಿರ್ಬೋದು? ನಾವ್ ಯಾವುದನ್ನ ದೊಡ್ಡದು ಅಂತ ಅತಿಯಾಗಿ ಗೌರವಿಸ್ತೀವಿ, ಯಾವುದನ್ನ ಚಿಕ್ಕದು ಅಂತ ಕಡೆಗಣಿಸ್ತೀವಿ? ಇದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡ್ಬೇಕಲ್ವಾ?